ಸರ್ ಇನ್ನು ಕೊನೆಯದಾಗಿ ಶಿವಣ್ಣನ ಬರ್ತಡೆ ಇದೆ 12ಕ್ಕೆ. ಸೊ ನಿಮ್ಮ ಕಡೆಯಿಂದ ಪ್ರೀತಿಯಿಂದ ಶಿವಣ್ಣಗೆ ವಿಶ್ ಮಾಡೋದಾದ್ರೆ? ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಗೆ ದೇವರು ಆರೋಗ್ಯ ಹೆಚ್ಚಾಗಿ ಕೊಡಲಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆತನದ ಹಿಮಾಲಯ, ಒಳ್ಳೆತನದ ಪರ್ವತ ನಮ್ಮ ಅಣ್ಣ. ಅವ್ರ ಮನೆಗೆ ಹೋದ್ರೇ ನೀವು ಬರಬೇಕಾದ್ರೆ ಏನೂ ಗೊತ್ತಿಲ್ಲ, ಫುಲ್ ಬಾಡಿ ಅಷ್ಟು ಪಾಸಿಟಿವ್ ಆಗಿ ಹೊರಗಡೆ ಬರ್ತೀರ. ಇನ್ನೂ ಜೀವನದಲ್ಲಿ ಏನೇನೋ ಸಾಧಿಸ್ಬಿಡ್ಬೋದು ಅಂತೆಲ್ಲ ಅನಿಸುತ್ತೆ. ಅಷ್ಟು ಪಾಸಿಟಿವ್ ಆಗಿ ಒಂದು ವೈಬ್ ಕೊಡೋಂಥ ಒಬ್ಬರೇ ಒಬ್ಬರು ಅಣ್ಣವರು. ಸೊ ನಮ್ಮ ಪ್ರೀತಿಯ ಶಿವಣ್ಣವರು. ಸೊ ಅಣ್ಣನಿಗೆ ದೇವರು ಆಶೀರ್ವಾದ ಹೆಚ್ಚಾಗಿ ಮಾಡಲಿ, ಆರೋಗ್ಯವಾಗಿರೋದಕ್ಕೆ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಅವ್ರ 62ನೇ ಹುಟ್ಟುಹಬ್ಬ ಏನು ಮಾಡ್ತಾಯಿದ್ದೀವಿ, 102ನೇ ಹುಟ್ಟುಹಬ್ಬನೂ ನಾವೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು. ಆರೋಗ್ಯ ಹೆಚ್ಚಾಗಿ ಕೊಡಲಿ. ಆ್ಯಂಡ್ ಅಣ್ಣನ ಕಡೆಯಿಂದ ಇನ್ಸ್ಪಿರೇಷನ್ ನಮಗೆಲ್ಲ ಸಿಗ್ತಾನೆ ಇರಲಿ. ಅವ್ರು ಪ್ರತಿ ಸತಿ ಹೋಗಿ ನೋಡಿದಾಗಲೇ ಏನೋ ಒಂದು ಇನ್ಸ್ಪೈರ್ ಆಗುತ್ತೆ. ಅವ್ರ ಶೂಟಲ್ಲಿ ನೋಡಿದ್ರೆ ಒಂದು ಇನ್ಸ್ಪೈರ್ ಆಗುತ್ತೆ, ಮನೆಗೆ ಹೋದರೆ ಒಂದಾಗುತ್ತೆ, ಸುಮ್ಮನೆ ಮಾತಾಡಿದ್ರೆ ಒಂದಾಗುತ್ತೆ. ಆ ಥರ ಇನ್ಸ್ಪಿರೇಷನ್ ಕೊಡೋಕ್ಕೆ ಬೇರೆ ಯಾರು ವ್ಯಕ್ತಿಗಳು ನಮಗೆ ಹಿರಿಯರಾಗಿ ಯಾರೂ ಇಲ್ಲ. ಸೊ ಅಣ್ಣನಿಗೆ ಆರೋಗ್ಯ ಕೊಡಲಿ. ಸಕ್ಸಸ್ ಅನ್ನೋದು ಬಿಡಿ, ಅಣ್ಣನಿಗೆ ಅದು ಬರ್ತಾನೆ ಇರುತ್ತೆ. ಬೇಡ ಅಂದರೂ ಅಣ್ಣನ ಹತ್ರ ಬರುತ್ತೆ. ಯಾಕಂದರೆ ಆ ಒಳ್ಳೆ ವ್ಯಕ್ತಿಗಳ ಹತ್ರ ಸಕ್ಸಸ್ ಹುಡ್ಕೊಂಡು ಬರುತ್ತೆ. ನೀವು ಅವ್ರ ಲೈನಪ್ ನೋಡಿದ್ರೆ ಗೊತ್ತಾಗುತ್ತೆ. ಈ ವಯಸ್ಸಲ್ಲಿ ನೀವು ಸುಮ್ಮನೆ ಅವ್ರದ್ದು ಲೈನಪ್ ಇವತ್ತು ಅನೌನ್ಸ್ಮೆಂಟ್ ನೋಡಿದ್ರೆ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು, ಎಷ್ಟು ಕ್ಯಾರೆಕ್ಟ್ರುಗಳು. ಆ್ಯಂಡ್ ಎಲ್ಲರೂ ಪ್ರೀತಿಯಿಂದ ಅವ್ರ ಮನೆಗೆ ಹೋಗಿ ಸಿನಿಮಾ ಮಾಡ್ತಾರೆ. ಯಾರು ಇವ್ರಿಗೆ ಒಂದು ಫಿಲ್ಮ್ ಮಾಡಬೇಕಲ್ಲ ಅಂತ ಯಾರೂ ಮಾಡಲ್ಲ, ಎಲ್ಲರೂ ಕ್ಯೂ ನಿಂತ್ಕೊಂಡು ಮಾಡ್ತಾರೆ. ಆ ಥರ ವ್ಯಕ್ತಿ ನನಗೆ ಗೊತ್ತಿರಂಗೆ ಕರ್ನಾಟಕದಲ್ಲಿ ಒನ್ ಆ್ಯಂಡ್ ಓನ್ಲಿ ನಮ್ಮ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಹ್ಯಾಪಿ ಬರ್ತ್ಡೇ ಅಣ್ಣ. ಸ್ಟೇ ಬ್ಲೆಸ್ಡ್, ಕೀಪ್ ಬ್ಲೆಸ್ಸಿಂಗ್ ಅಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಸಾಕಷ್ಟು ಮಾಹಿತಿ ಹಂಚ್ಕೊಂಡೆ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಅರ್ಜುನ್ ಜನ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.